ಇವಾಗ್ಲೂ ಸಿಕ್ಕಿಲ್ಲ ನನಗೆ, ಅಲ್ಲಿ ಸಿಕ್ಕಿದ್ದೆ ಲಾಸ್ಟ್. ಇಲ್ಲ, ಅಲ್ಲಿ ವಿಂಡೋ ಕ್ಲೋಸ್ ಮಾಡು, ವಾಯ್ಸ್ ಕೇಳಿಸಲ್ಲ ಇಲ್ಲ ಅಂದ್ರೆ. ಅಡಿಗೆ ಮನೆದು ವಿಂಡೋ ಓಪನ್ ಆಗಿದೆ ಅಲ್ಲ, ಅದನ್ನ ಕ್ಲೋಸ್ ಮಾಡು. ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನದ ನಂತರ ಮತ್ತೆ ಬಂದಿದ್ದೀನಿ. ಬಿಡಿ ಹೋಗ್ಲಿ, ಆಯಿತು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರೆಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇರೋರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸದ್ಯಕ್ಕೆ ಅಡುಗೆ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ವಾಂಗಿಬಾತ್ ಮಾಡೋದಕ್ಕೆಲ್ಲ ಈ ಥರ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಪೂರ್ತಿ ವೇಸ್ಟ್, ಕವರ್ಗೆ ಹಾಕಿ ಈಚೆ ಹಾಕಬೇಕು. ಸೊ ಇವಾಗ ವಾಂಗಿಬಾತ್ನ ಇವತ್ತು ಫಾರ್ ದ ಫಸ್ಟ್ ಟೈಮ್ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ಏನು ಅಂತ ಅಂದರೆ ಗೊಜ್ಜು ಥರ ಮಾಡ್ತಾ ಇಲ್ಲ, ಬಾತ್ ಥರ ಮಾಡ್ತಾರಲ್ಲ, ಈ ಟೊಮೆಟೊ ಬಾತ್, ತರಕಾರಿ ಬಾತ್ ಮಾಡ್ತಾರಲ್ಲ ಆ ಥರ. ಬಟ್ ಸ್ಟಿಲ್ ನಾನು ಆದ್ರೂ ಕೂಡ ಈ ಬದನೆಕಾಯಿನ ಈ ಥರ ಸಣ್ಣಗೆ ಹಚ್ಚಿದ್ದೀನಿ. ಯಾಕೆ ಅಂತಂದರೆ ದಪ್ಪಗೆ ಸಿಕ್ಕಿದ್ರೆ ಈಚೆ ಬಿಸಾಕ್ಬಿಡ್ತೀವಿ, ಸಣ್ಣಕ್ಕಿದ್ರೆ ಎಲ್ಲ ಗೊಜ್ಜೆಲ್ಲ ಇದಾಗಿರುತ್ತಲ್ಲ, ಹಂಗೆ ತಿನ್ಕೊಂಡ್ಬಿಡ್ತೀವಿ ಅಂದ್ಬಿಟ್ಟು ಈ ಥರ ಹಚ್ಚಿದ್ದೀನಿ. ಫಸ್ಟ್ ಟೈಮ್ ಪ್ರಯತ್ನ, ನೋಡೋಣ. ಸದ್ಯಕ್ಕೆ ಒಂದು ಅರ್ಧ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೋತಾ ಇದ್ದೀನಿ. ಓಕೆನಾ? ಬಿಡ್ತಾರೆ ಅನ್ನೋದನ್ನ ಮಾತಾಡ್ತಾ ಇಲ್ಲ ನಾನು. ಆ ಮ್ಯಾಟ್ ಕಾಣಿಸ್ತಾ ಇಲ್ಲ ಅಂತ ಒಗ್ಗಿವಾಗ್ಲೂ ಸಿಕ್ಕಿಲ್ಲ ನನಗೆ, ಅಲ್ಲಿ ಸಿಕ್ಕಿದ್ದೆ ಲಾಸ್ಟ್. ಆಯ್ತಾ, ಗೊತ್ತಿಲ್ಲ. ಬಟ್ ಇಲ್ಲ, ಇವತ್ತು ಗುರುವಾರ, ಓಕೆನಾ. ಬಟ್ ಆದ್ರೆ ನಾನು ಇನ್ನೂ ಯಾವುದೇ ರೀತಿ ಬಾಗಿಲು ತೊಳೆಯೋದಾಗ್ಲಿ ಇನ್ನೊಂದು ಮತ್ತೊಂದು ಮಾಡಿಲ್ಲ. ಯಾಕೆ ಅಂದ್ರೆ ನೆನ್ನೆ ನಮ್ಮ ಅಕ್ಕ ಬಾವ ಬಂದಿದ್ರು. ನಮ್ಮ ಬಾವ ಬರ್ತಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಫಸ್ಟ್ ಟೈಮ್ ಓಡೋಗಿ ಮಟನ್ ತಗೋ ಬಂದೆ. ನಾನೇ ತೊಳೆದೆ. ಇಲ್ಲ, ಸತ್ಯವಾಗ್ಲೂ ಮಟನ್ ತಗೋ ಬಂದಿದ್ದು ಬ್ಲಿಂಕಿಟ್ ಅಲ್ಲಿ ಬುಕ್ ಮಾಡಿದ್ದು. ಬಾವ ನನ್ಗೆ ಊಟ ಮಾಡೋವರೆಗೂ ಇರಲ್ಲ, ಟೀ ಬೇಕು ಅಂತ ಅಂದ್ರು, ಟೀ ಮಾಡ್ಕೊಡು ಅಂದ್ರು. ನಾನು ಅದು ತಗೋಬರಕ್ ಹೋಗಿ ಟೀ ಪುಡಿ ಮತ್ತೆ ಆನೆ ತಂದಿಲ್ಲ, ನಾನ್ ವೆಜ್ ಮಾಡ್ತೀನಲ್ಲ ಅಂದ್ಬಿಟ್ಟು. ಅದಕ್ಕೆ ಅಯ್ಯೋ, ಅದು ಅಲ್ಲಿ ಹೊಸ್ದಾಗಿ ಡಿಸೈನರ್ ಓಪನ್ ಇತ್ತಲ್ಲ ಬಿ, ಯಾವ್ದದು ಸ್ಟಿಚಿಂಗ್ ಸ್ವರನ ಯಾರದು ಸಿರಿ. ಅಲ್ಲಿ ಲೆಫ್ಟ್ ಹೋದ್ರೆ ಹೋಗಿ ಸಿಗುತ್ತಲ್ಲ, ಅಲ್ಲಿಗೆ ಹೋಗಿದ್ದೆ. ಬೈಕಲ್ಲೇ ಹೋಗಿದ್ದೆ. ಪಕ್ಕದ ಮನೆ ಕೆಳಗಡೆ ಗೊತ್ತಿಲ್ಲ, ಹೋಗಿದ್ದೆ. ಓಕೆ, ನಾಸಕ್ಕೆ ಸ್ಟೋರಿ ಇಲ್ಲಿಗೆ ಬರ್ತೀನಿ ಟಾಪಿಕ್ಗೆ. ಸೊ ನಾನು ಹೋಗಿ ತಗೊಬಂದೆ, ಹಾಲು ಥರದ್ದು ಮರ್ತೋಯ್ತು. ಸೊ ಆಮೇಲೆ ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿಕೊಂಡು ನಮ್ಮ ಬಾವನಿಗೆ ಟೀ ಮಾಡಿ ಕೊಟ್ಟೆ. ಆಮೇಲೆ ನಾನ್ ವೆಜ್ ಮಾಡಿದೆ, ಇವ್ರು ತಿಂದ್ರು ಒನ್ ಟೈಮ್. ಸೊ ಇದನ್ನ ಇವಾಗ ಊರಿಗೆ ಪಾರ್ಸಲ್ ಮಾಡಬೇಕು, ತೋರಿಸ್ತೀನಿ ರೀ. ದಿಸ್ ಇಸ್ ದ ಮಟನ್ ಸಾಂಬಾರ್ ಗೈಸ್. ಬಿಸಿ ಮಾಡಿದ್ದೀನಿ, ಬಾಕ್ಸಿಗೆ ಹಾಕಿ ನಮ್ಮ ತಾತ ಇದ್ದಾರಲ್ಲ ಅವ್ರಿಗೆ ಕೊಟ್ಟು ಕಳಿಸ್ತೀನಿ. ಸದ್ಯಕ್ಕೆ ಇವಾಗ ಮಾಡುವ. ಓಕೆ, ಆ ಕುಕ್ಕರಲ್ಲಿ ಸಾಂಬಾರ್ ಇರೋದ್ರಿಂದ ನಾನು ಈ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ. ಲೆಟ್ಸ್ ಸಿ ಹೇಗೋಗುತ್ತೆ ಅಂತ. ಫಸ್ಟ್ ಟೈಮ್ ಈ ಕುಕ್ಕರಲ್ಲಿ ನಾನು ಬಾತ್ ಐಟಮ್ಸ್ನ ಮಾಡ್ತಾ ಇರೋದು. ಇವತ್ತು ಕಂಪ್ಲೀಟ್ ಕಿಚನ್ ಕ್ಲೀನ್ ಆಗಲೇಬೇಕು, ಸ್ಟವ್ ಎಲ್ಲ ಕ್ಲೀನ್ ಮಾಡಬೇಕು. ಸೊ ಅದಕ್ಕೇನೆ ನಿಧಾನಕ್ಕೆ ಎಲ್ಲ ಕೆಲಸನೂ ಮಾಡ್ಕೋತೀನಿ, ಬಟ್ ಎಲ್ಲಾನು ವಿಡಿಯೋ ಮಾಡೋಕ್ಕಲ್ಲ. ಸದ್ಯಕ್ಕೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಆಯಿಲ್ನ ಯೂಸ್ ಮಾಡ್ಕೊಳ್ಳಿ. ನಾನು ವಾಯ್ಸ್ ಓವರ್ ಎಲ್ಲ ಕೊಡೋಕೆ ನನ್ನ ಕೈಲಿ ಆಗಲ್ಲ ಗೈಸ್, ಅದಕ್ಕೇನೆ ರ್ಯಾಂಡಮ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಎಡಿಟಿಂಗ್ ಯಾವ ಥರ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸಾಕು, ಇವನಿಗೆ ಎಣ್ಣೆ ಬೇಕು, ನನಗೆ ಎಣ್ಣೆ ಬೇಡ. ಎಷ್ಟು ಹಾಕಿದ್ರು ಹಾಕಿ ಅಂತಾನೆ ಇರ್ತಾನೆ. ಬೇಡ, ಸುಮ್ಮನೆ ಇರು.
1.5 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನ ನಾನು ಡೈರೆಕ್ಟ್ ಆಗಿ ಇವಾಗ ಹಾಕ್ತಾ ಇದ್ದೀನಿ. ಫ್ರೈ ಆಗ್ಬೇಕಿಲ್ಲ ಅದು. ಎಲ್ಲಾದ್ರೂ ಇಟ್ಬಿಟ್ಟು ತೋರ್ಸೋಣ ಅಂತಂದ್ರೆ ಜಾಗ ಸರಿಯಾಗಿಲ್ಲ, ಏನ್ ಮಾಡೋದು. ನಿಮ್ಗೆ ಇವಾಗ ಕಾಣಿಸ್ತಾ ಇದೆ, ಆಬ್ವಿಯಸ್ಲಿ ಕಾಣಿಸ್ತಾ ಇದೆ. ಸೀದೋಯ್ತೇನೋ ಸ್ವಲ್ಪ ಸ್ವಲ್ಪ ನಾನು ರುಚಿ ಹಾಕೋತಾ ಇದ್ದೀನಿ ಈರುಳ್ಳಿಗೆ ಅಂತ. ಸ್ವಲ್ಪ ಬೆಂದಿದೆ. ಸೊ ನಾನು ಇವಾಗ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ಯಾರು ಹಾಕಲ್ಲ, ಬಟ್ ನಾನು ಅರ್ಧ ಇರ್ಲಿ ಅಂತ ಹಾಕ್ತಾ ಇದ್ದೀನಿ. ಬದನೆಕಾಯಿ ಇವಾಗ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಗೈಸ್. ಏನ್ ಅನ್ನಿಸ್ತಾ ಇದೆ ಅಂದ್ರೆ ಈ ಪಾತ್ರೆಯಲ್ಲಿ ನಿಜ ಆಗುತ್ತಾ ಬಾತು ಅಂತ ಫೀಲ್ ಆಗ್ತಾ ಇದೆ. ಸ್ವಲ್ಪ ರುಚಿ ಆಗ್ತಾ ಇದ್ದೀನಿ. ವಾಂಗಿಬಾತ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀವಿ, ಯಾವುದೇ ರೀತಿಯ ಪ್ರಮೋಷನ್ ಅಲ್ಲ ಗಾಯ್ಸ್. ಹುಣಸೆ ಹುಳಿ ಬಿಡ್ತಾ ಇದ್ದೆ, ಬಟ್ ಆದ್ರೆ ಇವಾಗ ನಾನು ಇದಕ್ಕೆ ಹುಣಸೆ ಹುಳಿ ಬಿಡ್ತಾ ಇಲ್ಲ. ಸೊ ಇದು ಡಿಫ್ರೆಂಟ್ ಆಗಿದೆ, ನೋಡೋಣ. ನಾನು ಇದ್ರಲ್ಲಿ 1/4 ಗ್ಲಾಸ್ ಹಾಕಿದ್ದೀನಿ, ಅಕ್ಕಿ ಉಣಿ ಹಾಕಿದ್ದೀನಿ. ಸೊ ನಾನು ಇದೇ ಲೋಟದಲ್ಲಿ ಸದ್ಯಕ್ಕೆ ನೀರ್ ಹಾಕೋತಾ ಇದ್ದೀನಿ. ಇದನ್ನ ನಾನು ಇವಾಗ ಮಿಕ್ಸ್ ಮಾಡ್ಕೋತೀನಿ. ತುಂಬಾ ಬಿಸಿ ಇದೆ ಗಾಯ್ಸ್. ನೋಡೋಣ, ಚೆನ್ನಾಗಿ ಬಂದಿದ್ರೆ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ತೀನಿ, ಚೆನ್ನಾಗಿ ಬಂದಿಲ್ಲ ಅಂದ್ರೆ ಗಾಯ್ಸ್ ಚೆನ್ನಾಗಿ ಬಂದಿಲ್ಲ ಅಂತಾನೆ ಹೇಳ್ತೀನಿ. ಸುಳ್ಳಂತೂ ಹೇಳಕ್ ಹೋಗಲ್ಲ. ಅದಕ್ಕೆ ಕಾಯಿ ತುರಿನೂ ಹಾಕ್ತಾರೆ, ಬಟ್ ನಾನು ಯಾವುದೇ ರೀತಿ ಯಾವತ್ತೂ ಟ್ರೈ ಮಾಡಿಲ್ಲ. ಸೊ ಅದಕ್ಕೆ ನಾನು ಹಾಕಿಲ್ಲ. ಸದ್ಯಕ್ಕೆ ಈ ರೀತಿ ಮುಚ್ಚಿರ್ತೀನಿ, ಆಮೇಲೆ ಕ್ಲೋಸ್ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಬಾಡಿಸ್ಬೇಕು. ಇವಾಗ ಈ ರೀತಿ ಕುದಿತಾ ಇದೆ, ಓಕೆನಾ. ಈ ರೀತಿ ನೀಟಾಗಿ ಅಲ್ಲಾಡಿಸಿ ಕ್ಲೋಸ್ ಮಾಡೋವಾಗ್ಲೇ ತುಂಬಾ ಕಷ್ಟ ಆಗೋದು ನನಗೆ, ಬಿಕಾಸ್ ಇಲ್ಲಿ ಕ್ಯಾಮ್ರಾ ಇಟ್ಟಿದ್ದೀನಲ್ಲ, ಅದಕ್ಕೆ ವಿಷಲ್ ಹಾಕೋದನ್ನ ಮರಿಬೇಡಿ. ಸೊ ಇವಾಗ ನೋಡೋಣ ಏನಾಗುತ್ತೆ ಅಂತ. ಇವಾಗ ಒಂದು ವಿಷಲ್ ಇವಾಗ ಅಷ್ಟೇ. ನೋಡೋಣ ಇವಾಗ ಹೇಗ್ ಬಂದಿದೆ ನಮ್ಮ ವಾಂಗಿಬಾತ್. ಇನ್ನೊಂದ್ ಸ್ವಲ್ಪ ಪುಡಿ ಹಾಕ್ಬೇಕಿತ್ತು, ಇನ್ನೊಂಚೂರ್ ಪುಡಿ ಹಾಕ್ಬೇಕಿತ್ತು ಅನ್ಸುತ್ತೆ. ಇಲ್ಲ ಕೆಳಗಡೆ ಇದೆಯಲ್ಲ, ನೋಡೋಣ ಮಿಕ್ಸ್ ಮಾಡೋಣ. ಅದು ಪುಡಿ ಯೂಸ್ ಮಾಡ್ಬಿಟ್ಟಿದ್ರೆ ಸರಿ ಹೋಗಿರೋದು ಅನ್ಸುತ್ತೆ. ಓಕೆ, ಇನ್ನೊಂಚೂರು ಹಾಕ್ಬೇಕಿತ್ತು ಅದನ್ನು, ಬಟ್ 2 ಟೈಮ್ಗೆ ಆಗುತ್ತೆ ಗಾಯ್ಸ್. ನೀಟಾಗಿ ಹೀಗೆ ಮಿಕ್ಸ್ ಮಾಡಿ. ಪುಣ್ಯಕ್ಕೆ ಯಾವುದೇ ರೀತಿ ತಳ ಇಳಿದಿಲ್ಲ. ಫೈನಲಿ ಬಾತ್ ರೆಡಿ, ವಾಂಗಿಬಾತ್. ಸೊ ಕೊಡುವ. ಫೈನಲಿ ವಾಯ್ಸ್ ಓವರ್ ಕೊಡೋ ಅಂಥ ಟೈಮ್ ಬಂತು. 2 ದಿನ ನಾನು ಇರಲಿಲ್ಲ, ಅಮಾವಾಸ್ಯೆ ಅಂತ ಅಂದ್ಬಿಟ್ಟು ನಾನು ಬೆಂಗಳೂರಿಗೆ ಹೋಗಿದ್ದೆ. ಅಪ್ಪಿ ಹೇಳ್ದ ಕ್ಲೀನ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಅದೇನು ಕ್ಲೀನ್ ಮಾಡಿದ್ದಾನ ನನಗೆ ಗೊತ್ತಿಲ್ಲ. ನನಗಿಷ್ಟು ಕಸ ಸಿಕ್ತು ಗಾಯ್ಸ್. ನಾನು ನೋಡಿ ಫುಲ್ ಶಾಕು. ಅವನೆಲ್ಲ ಕ್ಲೀನ್ ಮಾಡಿದ್ದೀನಿ ಅಂತ ಅನ್ನಲ್ಲ, ಏನು ಇಷ್ಟೊಂದು ಕಸ ಇದೆ, ಬರೀ 2 ದಿನಕ್ಕೆ ಇಷ್ಟೊಂದು ಡಿಫ್ರೆನ್ಸಾ ಅಂತ ಅನ್ನಿಸ್ತು. ಎಲ್ಲಾದರೂ ಹೋದ್ರೆ ಬಂದು ಕೆಲಸ ಮಾಡಬೇಕಲ್ಲ ಅಂತಲೇ ನಾನು ಹೋಗೋಕ್ಕೆ ಯೋಚನೆ ಮಾಡ್ತೀನಿ. ನನ್ನ ಸಬ್ಸ್ಕ್ರೈಬರ್ಸ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನಾನು ಕಸ ಗುಡಿಸುವಾಗ ಕಲ್ಲುಪ್ಪು ಮತ್ತು ಅರಿಶಿನ ಯೂಸ್ ಮಾಡ್ತೀನಿ. ಬಿಕಾಸ್ ಗಂಜಲ ಇಲ್ಲೆಲ್ಲ ಸಿಗೋದಿಲ್ಲ ಅಲ್ಲ. ಸೊ ಕಲ್ಲುಪ್ಪು ಮತ್ತು ಅರಿಶಿನ ಯೂಸ್ ಮಾಡ್ತೀನಿ. ಇದು ನಮ್ಮ ಅಮ್ಮನ ಮನೇಲೂ ನಾವು ಮಾಡ್ತಾಯಿದ್ವಿ.
ಇಲ್ಲೂ ಅದನ್ನೇ ಫಾಲೋ ಮಾಡ್ತೀನಿ. ನಮ್ಮಮ್ಮ ಮನೇಲಿ ಇದ್ದಾಗ ಈ ರೀತಿ ಎಲ್ಲ ಮಾಡಿದಾಗೆಲ್ಲ ನಾನು ನಕ್ಕೊಂಡು ಸುಮ್ಮನಾಗ್ತಿದ್ದೆ, ಇವ್ರಿಗೂ ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಅಂದ್ಕೊಂಡು. ಆದರೆ ಇವಾಗ ಇಂಡಿವಿಜುವಲ್ ಆಗಿ ನಾನು ಅಪ್ಪಿ ಒಂದು ಲೈಫ್ನ ಲೀಡ್ ಮಾಡ್ತಾ ಇರುವಾಗ ನನಗೆ ಅದೆಲ್ಲಾದ್ರೂ ಅನುಭವ ಆಗ್ತಾ ಇದೆ. ಅದಕ್ಕೆ ಹೇಳ್ತಾರೆ ಅನ್ಸುತ್ತೆ, ದೊಡ್ಡವ್ರು ಹೇಳೋ ಮಾತು ಕೇಳಿ ಅನುಭವ ಆದಮೇಲೆ ಉದ್ಧಾರ ಆಗ್ತಿರೋ ನೀವೆಲ್ಲ ಅಂತ. ಸೊ ನನಗೂ ಅನುಭವ ಆದಮೇಲೆ ನಾನು ಇವೆಲ್ಲ ಕಲಿತಾ ಇರೋದು. ಆ್ಯಂಡ್ ಈ ವಿಷಯನ ಎಲ್ಲರೂ ನೆನಪಲ್ಲಿ ಇಟ್ಕೊಳ್ಳಿ. ನಾವು ಕಸ ಗುಡಿಸುವಾಗ ಮನೆ ಒಳಗಡೆಯಿಂದ ಅಂದರೆ ಅಡುಗೆ ಮನೆಯಿಂದ ಕಸ ಗುಡಿಸ್ಕೊಂಡು ಬರಬೇಕು. ಅದೇ ನಾವು ನೆಲ ಒರೆಸುವಾಗ ಮೇನ್ ಡೋರಿಂದ ಒರೆಸ್ಕೊಂಬರ್ಬೇಕಂತ. ಲಕ್ಷ್ಮಿನ ಕ್ಲೀನ್ನೆಸ್ಸಿಂದ ವೆಲ್ಕಮ್ ಮಾಡೋದು ಅನ್ನೋದು ಒಂದು ಇದರ ಅರ್ಥ. ಸೊ ಇದನ್ನೆಲ್ಲ ನಾನು ಮೊದಲಿಂದನೂ ಮಾಡ್ತಾ ಇದ್ದೆ, ಬಟ್ ಇದಾಗ ಅವೆಲ್ಲ ಅರ್ಥ ತಿಳ್ಕೊತಾ ಇದ್ದೀನಿ ಅಷ್ಟೆ. ಹೊಸ ಮನೆಗೆ ಬಂದಮೇಲೆ ವ್ಲಾಗ್ಸ್ ಸ್ವಲ್ಪ ಕಮ್ಮಿ ಆಗಿದೆ ಯೂಟ್ಯೂಬ್ಗೆ. ನಾನು ಆದಷ್ಟು ಕಂಟೆಂಟ್ನ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಗೈಸ್, ಬಟ್ ಆದರೆ ನನ್ನಿಂದ ಆಗ್ತಾ ಇಲ್ಲ. ನೋಡೋಣ ಏನೇನು ಮಾಡ್ತೀನಿ ಅಂತ. ಗ್ಯಾಸ್ ಎಲ್ಲನೂ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗಿತ್ತು, ಬಿಕಾಸ್ ಇನ್ನು ಇವಾಗ ಕ್ಲೀನ್ ಮಾಡಿಕೊಂಡ್ರೆ ಇನ್ನು ವರಮಹಾಲಕ್ಷ್ಮಿ ಹಬ್ಬದವರೆಗೂ ಡೀಪ್ ಕ್ಲೀನ್ ಮಾಡೋ ನೆಸೆಸಿಟಿ ನನಗೆ ಇರೋದಿಲ್ಲ. ಸೊ ಅದಕ್ಕೇ ಎಲ್ಲನೂ ಒಂದು ಸಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ನೀಟಾಗಿ ಎಲ್ಲನೂ ಕ್ಲೀನ್ ಮಾಡ್ಕೋತಾ ಇದ್ದೆ. ಯಾರಾದರೂ ಮನೇಲಿರೋ ಹೆಂಗಸ್ರುಗಳಿಗೆ ಅಥವಾ ಮದುವೆ ಆಗಿರೋರಿಗೆ ಅಥವಾ ಹುಡುಗಿರಿಗೆ ಯಾರಿಗೇ ಆಗಿರ್ಬೋದು, ಮನೇಲಿದ್ದು ಕೆಲಸ ಮಾಡೋದು ಕಷ್ಟನಾ ನಿನಗೆ ಅಂತ ಯಾರಾದರೂ ಅಂದರೆ ಮುಗು ಕೊಡ್ದಂಗೆ ಮಾತಾಡಿ, ಕೇಳಿಸ್ಕೊಂಡು ಸುಮ್ಮನೆ ಇರಬೇಡಿ. ಏಕೆ ಅಂತಂದರೆ ಮನೇಲಿರೋರಿಗೆ ಏನೇನೆಲ್ಲ ಫೀಲ್ ಆಗುತ್ತೆ ಅನ್ನೋದೆಲ್ಲನೂ ನಾನು ಈ 1.5 ವರ್ಷದಿಂದ ಫೀಲ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಅಮ್ಮನ ಮೇಲೆ ನನಗೆ ತುಂಬಾ ರೆಸ್ಪೆಕ್ಟ್ ಜಾಸ್ತಿ ಆಗಿದೆ ಈಗ ಅಂತ. ಯಾಕೆ ಅಂತಂದರೆ ಅವರು ಮನೇಲೂ ಕೆಲಸ ಮಾಡಿ ಈಚೆನೂ ಕೆಲಸ ಮಾಡ್ಕೊಂಬರ್ತಾಯಿದ್ರು. ಅವಾಗೆಲ್ಲ ಜಾಸ್ತಿ ಹೆಲ್ಪ್ ಮಾಡ್ತಾ ಇರಲಿಲ್ಲ, ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡ್ತಾ ಇದ್ದೆ. ಅಡುಗೆ ಮನೆಗಂತೂ ಹೋಗ್ತಾನೆ ಇರಲಿಲ್ಲ. ಅವಾಗೆಲ್ಲ ನಾನು ಮಾಡಿದಿದ್ರೆ ನಮ್ಮಮ್ಮ ನನಗೆ ಮದುವೆನೇ ಮಾಡ್ತಾ ಇರಲಿಲ್ಲ. ನಾನು ಈ ಕೆಲಸ ಎಲ್ಲ ಮಾಡೋದಕ್ಕೆ ಮದುವೆ ಆಗಿ ಇಲ್ಲಿಗೆ ಬರಬೇಕಾಯ್ತು. ನೆನೆಸ್ಕೊಂಡ್ರೆ ನಗು ಬರುತ್ತೆ ನನ್ನನ್ನು ನಾನೇ. ನೀವೇ ಏನೂ ಮಾಡೋಕ್ಕಾಗಲ್ಲ, ಮಾಡುವ, ತೊಳೆಯುವ, ಉಜ್ಜುವ, ಒಗೆಯುವ, ಇದೇ ಆಗಿಬಿಟ್ಟಿದೆ ಜೀವನ. ನಿಮ್ಮದೆಲ್ಲ ಹೇಗೆ ನಡೀತಿದೆ ಜೀವನ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀಟಾಗಿ ಎಲ್ಲನೂ ವಾಶ್ ಮಾಡಿ ಅದನ್ನು ಒರೆಸ್ಕೊಂಡೆ. ಅದಾದಮೇಲೆ ತೊಳೆದೆ ಕೂಡ. ಜಾಸ್ತಿ ಕ್ಲಿಪ್ ಹಾಕಿದ್ರೆ ನಿಮಗೆ ಬೋರ್ ಆಗಿಬಿಡುತ್ತಲ್ಲ, ಸೊ ಅದಕ್ಕೆ ನಾನು ಜಾಸ್ತಿ ಹಾಕಲಿಲ್ಲ. ಸೊ ಇವಾಗ ಈ ರೀತಿ ಕಾಣಿಸ್ತಿದೆ ನನ್ನ ಕಿಚನ್. ಡೀಪ್ ಕ್ಲೀನ್ ಆಗಿದೆ ಗುರು, ಫುಲ್ ಹ್ಯಾಪಿ. ಸ್ಟವ್ ಮೇಲೆ ಬರುತ್ತಲ್ಲ ಅದನ್ನು ಉನಿ ಹಾಕಿದ್ದೆ, ಆಮೇಲೆ ವಾಶ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ನಾನು ಬೆಳಿಗ್ಗೆಯಿಂದ ಸ್ನಾನ ಮಾಡಿರಲಿಲ್ಲ, ಏಕೆಂದರೆ ಹೇಳಿದ್ನಲ್ಲ ಮಟನ್ ಇತ್ತು ಅಂದ್ಬಿಟ್ಟು. ಸೊ ಎಲ್ಲ ಕ್ಲೀನ್ ಮಾಡಿ ಸ್ನಾನಕ್ಕೆ ಹೋಗಿ ದೇವ್ರ ಮನೆಗೆ ಎಲ್ಲ ನಾನು ಕ್ಲೀನ್ ಮಾಡಿಕೊಂಡೆ. ಪೂಜೆ ಸಾಮಾನೆಲ್ಲ ವಾಶ್ ಮಾಡಿಕೊಂಡೆ. ಇವಾಗ ವಾಶ್ ಮಾಡಿದ್ರೆ ಇನ್ನೊಂದು 15 ದಿನಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು. ಮತ್ತು ಆಷಾಢ ಇರೋದ್ರಿಂದ ನಾನು ಪ್ಲ್ಯಾನ್ಸ್ ಇಟ್ಕೊಂಡಿದ್ದೀನಿ 2 ದಿನ ಎಲ್ಲೆಲ್ಲಿ ಓಡಾಡಬೇಕು, ನನ್ನ ಅಕ್ಕಂದಿರ ಮನೆಗೆ, ಅಣ್ಣನ ಮನೆಗೆ, ಈ ಥರ ಎಲ್ಲ. ಸೊ ಅಮ್ಮನ ಮನೆಗೆ ಹೋಗಿ ಬಂದಿದ್ದೀನಿ. ಇವಾಗ ನೆಕ್ಸ್ಟು ಅಕ್ಕನ ಮನೆಗೆ ಹೋಗೋದು ಪೆಂಡಿಂಗಲ್ಲಿದೆ. ಸೊ ನೆಕ್ಸ್ಟ್ ಅಕ್ಕನ ಮನೆಗೆ ಹೋಗಬೇಕು. ಅದಕ್ಕೇ ಎಲ್ಲ ಕ್ಲೀನಾಗಿ ಇಟ್ಬಿಟ್ರೆ ನಾನು ಓಡಾಡೋಕ್ಕೆ ಈಸಿ ಆಗುತ್ತೆ ಅಂತ. ಮೊನ್ನೆ ಕಳಸ ಟ್ರಿಪ್ಗೆ ಅಂತ ಹೋಗಿದ್ವಲ್ಲ, ಆವಾಗ ಹೊರನಾಡಲ್ಲಿ ನಾನು ಈ ಪ್ಲೇಟ್ನ ತೊಗೊಂಡೆ ರಾಯರ್ನ ಇಡೋದಕ್ಕೆ. ಈ ಸೈಜಲ್ಲಿ ನಾನು ಹುಡುಕ್ತಾ ಇದ್ದೆ, ಕರೆಕ್ಟಾಗಿ ಸಿಕ್ತು ನನಗೆ. ಸೊ ಅವ್ರ ಹತ್ರ ತೊಗೊಂಡೆ. 350 ಏನೋ ಇಸ್ಕೊಂಡ್ರು ಅದಕ್ಕೆ. ಇವಾಗ ಅನ್ನಿಸ್ತಿದೆ ರಾಯರ್ ವಿಗ್ರಹ ಚಿಕ್ಕದಾಯ್ತೇನೋ ಅಂತ, ಬಟ್ ಇಟ್ಸ್ ಓಕೆ, ನಾನು ಹಾಗಂತ ಚೇಂಜ್ ಮಾಡೋಕ್ಕೆ ಹೋಗಲ್ಲ, ಹಿಂಗೆ ಇರಲಿ ಅಂತ ಸುಮ್ಮನಾಗ್ತೀನಿ. ಮತ್ತು ಈ ರಂಗೋಲಿದು ಬಾಕ್ಸ್ಗಳು ಬರುತ್ತಲ್ಲ, ಇದನ್ನು ಕೂಡ ತಗೊಂಡೆ. ನನಗೆ ಈ ಥರ ರಂಗೋಲಿ ಬಿಡೋಕ್ಕೆ ಬರಲ್ಲ, ಸೊ ಟ್ರೈ ಮಾಡ್ತಾ ಇದ್ದೀನಿ. ನನಗೆ ದಪ್ಪೆಳೆಯಲ್ಲಿ ಬಿಟ್ಟು ಸಣ್ಣ ಎಳೆಯಲ್ಲಿ ಬಿಡೋಕ್ಕೆ ಬರ್ತಾ ಇಲ್ಲ ಗೈಸ್. ಆದರೆ ಬಿಡಲ್ಲ, ಕಲಿತೀನಿ. ಸೊ ಮಂಜುನಾಥ ಸ್ವಾಮಿದು ಇನ್ನೂ ಕಟ್ಟಿರಲಿಲ್ಲ ಕಾಯಿನ, ಸೊ ಅದಕ್ಕೆ ಅಲ್ಲೇ ಸಪ್ರೇಟಾಗಿ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನೊಂದು ದೀಪನೂ ಕೂಡ ತೊಗೊಂಡೆ ತುಳಸಿ ಕಟ್ಟೆಗೆ ಅಂತ ಅಂದ್ಬಿಟ್ಟು. ಚಿಕ್ಕದಾಗಿ ಈ ಥರ ಹುಡುಕ್ತಾ ಇದ್ದೆ ನಾನು ಆ್ಯಪ್ಸಲ್ಲೆಲ್ಲ. ಸೊ ಆರ್ಡರ್ ಮಾಡಿರಲಿಲ್ಲ, ಹಂಗೆ ಹೋಗಿದ್ನಲ್ಲ ಅಲ್ಲಿ ನೋಡಿದೆ. ಸೊ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ ಅಂದ್ಬಿಟ್ಟು ನಾನು ಅದನ್ನು ಕೂಡ ತೊಗೊಂಡೆ. ಹೂವು ಯಾಕೋ ಜಾಸ್ತಿ ಸಿಗಲಿಲ್ಲ, ತುಳಸಿನೂ ಸಿಗಲಿಲ್ಲ ಇವತ್ತು. ನನಗೆ ಬೇಜಾರಾಗೋಯಿತು, ಬೆಳವಾಗಿಲ್ಲ ಅಂದ್ಬಿಟ್ಟು ಏನು ಸಿಕ್ಕಿತ್ತೋ ಅದನ್ನೇ ತೊಗೊಬಂದು ಕಂಪ್ಲೀಟಾಗಿ ಮಾಡಿದೆ. ಯಾಕೆಂದರೆ ನಾಳೆ ಶುಕ್ರವಾರ ಆಗಿರೋದು, ಫ್ರೆಶ್ ಹೂವು ಸಂಜೆ ಮೇಲೆ ಬರುತ್ತೆ ಅಂತ ಹೇಳಿದರು. ಅಲ್ಲಿವರೆಗೂ ನಾನು ವೆಯ್ಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೇ ನಾನು ತೊಗೊಬಂದ್ಬಿಟ್ಟಿದ್ವಿ. ಸೊ ಪೂಜೆ ಎಲ್ಲ ನಾನು ಮುಗಿಸ್ದೆ. ನಾನು ಯಾಕೆ ಇಷ್ಟೊಂದು ಬದಲಾಗ್ತಾ ಇದ್ದೀನಿ ಅಂತ ಒಂದೊಂದು ಸಲ ಅನಿಸುತ್ತೆ. ಥರ್ಸ್ಡೇ ಅಂತ ಬಂತು ಅಂದರೆ ನನ್ನ ಬಾಡಿಲಿ ಎಲ್ಲ ಎನರ್ಜಿನೂ ಬಂದ್ಬಿಡುತ್ತೆ. ಎಲ್ಲ ಕೆಲಸನೂ ಅವತ್ತು ಒಂದೇ ದಿನ ಇಟ್ಕೋತೀನಿ, ಒಂದೇ ದಿನ ಮಾಡ್ತೀನಿ. ನನಗೆ ಗೊತ್ತಿಲ್ಲ ನಾನು ಯಾಕೆ ಹೀಗೆ ಅಂತ. ಆ್ಯಂಡ್ ಧೂಪ ಹಾಕ್ಬೇಕಿತ್ತಲ್ವ, ಸೊ ಅದಕ್ಕೇ ನಾನು ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆ ಬರುತ್ತಲ್ಲ ಅದು, ಮತ್ತು ಕರ್ಪೂರ, ಮತ್ತು ಇದು ಕಾಯಿದು ಬರುತ್ತಲ್ಲ ಚಗ್ರೆ, ಅದನ್ನು ಕೂಡ ನಾನು ಹಾಕ್ತೆ. ಅವಾಗೆಲ್ಲ ಸಿಗ್ತಾ ಇರಲಿಲ್ಲ. ಇವಾಗ ಏನು ಕಾಯಿ ಯೂಸ್ ಮಾಡಿರ್ತೀನಲ್ಲ ಅದರಲ್ಲಿ ಕಿತ್ಬಿಟ್ಟು ಹಾಕ್ತೀನಿ. ಮತ್ತು ಸಾಂಬ್ರಾಣಿಗೆ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ಒಂದು ಪಾಸಿಟಿವ್ ಎನರ್ಜಿ ಬಂದಂಗೆ ಫೀಲ್ ಆಗುತ್ತೆ ನನಗೆ ಈ ರೀತಿ ಮಾಡಿದಾಗ. ಐ ಆಲ್ವೇಸ್ ಬಿಲೀವ್ ಇನ್ ಗಾಡ್. ಯಾಕೆ ಅಂತಂದರೆ ನಮ್ಮ ಜೀವನದಲ್ಲಿ ಬೇಕು ಬೇಡ ಎಲ್ಲನೂ ಕೂಡ ಅವ್ರಿಗೆ ಗೊತ್ತಿರುತ್ತೆ.
ನಾವು ಜಸ್ಟ್ ಸರೆಂಡರ್ ಆದರೆ ಸಾಕು. ಕೊಡೋದಕ್ಕೂ ಕಾರಣ ಇರುತ್ತೆ, ಕಿತ್ಕೊಳ್ಳೋದಕ್ಕೂ ಕಾರಣ ಇರುತ್ತೆ, ಅದೆಲ್ಲ ನಮಗೆ ಸಮಯ ಬಂದಾಗ ಗೊತ್ತಾಗುತ್ತೆ ಅಷ್ಟೆ. ಸೊ ತುಳಸಿ ಕಟ್ಟೆ ಹತ್ರ ಈ ರೀತಿ ಇಟ್ಟಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್.